ಮೊದ್ಲ ಫೋನ್ ಎತ್ತು. ಹಾ ಆಯ್ತಾಯ್ತು ಮಾತಾಡ್ತೀನಿ. ಹಲೋ, ನೋಡಿ ನನ್ನ ಹೆಸರು ಮಂತ್ರ ಅಂತ. ನೀವು ಮಾತಾಡ್ತಿರೋ ಫೋನ್ ನಂದು. ನಿನ್ನೆ ಎಲ್ಲೋ ಒಂದ್ ಕಡೆ ಮಿಸ್ ಆಗೋಯ್ತು. ನನ್ನ ಫೋನ್ ನಿಮ್ಮ ಹತ್ರ ಇದೆ ಅಲ್ವಾ? ನೀವ್ ಯಾರು, ಎಲ್ಲಿದ್ದೀರಾ? ಮೇಡಮ್ ಅದೇನಿಲ್ಲ ಮೇಡಮ್, ನಾನು ಹಾಗೆ ಹೋಗ್ತಾ ಇದ್ನಾ, ಯಾರೋ ಒಬ್ಬ ಕಳ್ಳ ಫೋನ್ನ ಕಾರಿಂದ ಕತ್ಕೊಂಡು ಹೋಗ್ತಾ ಇದ್ದ. ನಾನು ಅವನ್ನ ಚೇಸ್ ಮಾಡ್ಕೊಂಡು ಹೋದೆ, ಓಡೋಗಿ ಅವನು ಹಿಡಿದ್ಬಿಟ್ಟೆ. ವಾಪಸ್ ಬರ್ತೀನಿ, ಕಾರೇ ಇರಲಿಲ್ಲ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿತ್ತು ಮೇಡಮ್. ಆಮೇಲೆ ಚಾರ್ಜ್ ಹಾಕಿ ಯಾರಾದರೂ ಫೋನ್ ಮಾಡ್ತಾರಂತ ಕಾಯ್ತಾ ಇದ್ದೆ ಮೇಡಮ್. ನೀವೆಲ್ಲಿದ್ದೀರಾ ಅಂತ ಲೊಕೇಶನ್ ಕಳಿಸಿ, ನಾನು ಬರ್ತೀನಿ. ಮೇಡಮ್ ನೀವೆಲ್ಲಿ ಬರ್ತೀರಾ? ಲೊಕೇಶನ್ ಕಳಿಸಿದ್ರೆ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅದು ಮೇಡಮ್ ನಾವೆಲ್ಲಿದ್ದೀವಿ ಅಂದರೆ ನಂಗೊಂದು ಚಿಕ್ಕ ಹೆಲ್ಪ್ ಮಾಡೋಕ್ಕಾಗತ್ತಾ? ಏನು ಹೇಳಿ ಮೇಡಮ್? ಆಫೀಸ್ ಲೊಕೇಶನ್ ಕಳಿಸ್ತೀನಿ, ಅಲ್ಲೇ ಬಂದು ಫೋನ್ ಕೊಡೋಕ್ಕಾಗತ್ತಾ? ಅಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳು. ಅಲ್ಲ ಮೇಡಮ್, ನಾವು ನಿಮ್ಮ ಆಫೀಸಿಗೆ ಬರೋದು ತುಂಬ ಕಷ್ಟ ಆಗುತ್ತೆ. ನಮ್ಮ ಜಾಗಕ್ಕೆ ನೀವೇ ಬಂದ್ಬಿಡಿ ಮೇಡಮ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಆಫೀಸಿಗೆ ಹೊರಟು ನಿಂತಿದ್ದೆ. ಹೇಗೂ ನಿಮ್ಮ ಹತ್ರ ಫೋನ್ ಸೇಫ್ ಆಗಿದೆಯಲ್ವಾ? ನನಗದೇ ಖುಷಿ. ನೀವೇ ಆಫೀಸ್ ಹತ್ರ ಬನ್ನಿ. ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ನಾವೇ ಬರ್ತೀವಿ ಮೇಡಮ್. ಸರಿ, ಒಂದು 10 ಗಂಟೆ ಅಷ್ಟೊತ್ತಿಗೆ ಬರ್ತೀರಾ? ಬರ್ಬೋದು, ಆಟೋನೋ ಕ್ಯಾಬೋ ಮಾಡ್ಕೊಂಡು ಬರಬೇಕು ಮೇಡಮ್. ಅದು ನಮ್ಮ ಹತ್ರ ಸ್ವಲ್ಪ ದುಡ್ಡು. ನೀವದೇನು ಯೋಚನೆ ಮಾಡಬೇಡಿ, ಕ್ಯಾಬಲ್ಲಿ ಬನ್ನಿ, ನಾನೇ ಪೇ ಮಾಡ್ತೀನಿ. ಸರಿ ಮೇಡಮ್, ನಾವು ಕ್ಯಾಬ್ ಮಾಡ್ಕೊಂಡೇ ಬರ್ತೀವಿ. ಸರಿ, ಸ್ವಲ್ಪ ಲೊಕೇಶನ್ ಹೇಳಿ ಮೇಡಮ್. ಸರಿ, ಥ್ಯಾಂಕ್ ಯು. ನಾನು ವೆಯ್ಟ್ ಮಾಡ್ತಿರ್ತೀನಿ. ಆಫೀಸ್ ಹತ್ರ ಬಂದ್ಬಿಡ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದ್ಕೆ ಅಂತೂ ಫೋನ್ ಸಿಕ್ತು, ಇವಾಗ ಹ್ಯಾಪಿ ಅಲ್ವಾ? ಇನ್ಮೇಲೆ ಎಲ್ಲ ಒಳ್ಳೇದೇ ನಡೆಯುತ್ತೆ ನೋಡಿ. ಅಯ್ಯೋ, ನೀವ್ ಡಲ್ ಆಗ್ಬಿಟ್ರಿ. ನನ್ ಮುದ್ದು ಅದ್ಕೆ ಅಲ್ವಾ? ಅಬ್ಬಾ, ಇವತ್ತು 10 ಗಂಟೆ ಹೊತ್ತಿಗೆ ಅದೃಷ್ಟ ಲಕ್ಷ್ಮಿ ನಮ್ ಕಣ್ಣಿಗೆ ಕಾಣಿಸ್ತಾಳೆ. ಎಲ್ಲ ಸರಿ ಆದ್ರೆ ಅದೃಷ್ಟದ ಬಾಗ್ಲು ತಾನೇ ತೆರೆಯುತ್ತೆ. ನನಗೂ ಅದೇ ಖುಷಿ ರಿಚಾ. ಕಮ್ಮಿ ದುಡ್ಡಲ್ಲ, ಲಕ್ಷ ಲಕ್ಷ. ಹೌದು, ಲಕ್ಷ 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 ಬರುತ್ತೆ. ಏನಯ್ಯ, ನಾನೇನ್ ಹೇಳ್ತಿದ್ದೀನೋ ನೀನು ಅದನ್ನೇ ಹೇಳ್ತಿದ್ಯಾ? ಹೌದು, ಲಕ್ಷಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತಾನೆ ಇರ್ಬೇಕಲ್ವಾ? ಆಫೀಸ್ ಹತ್ರ ಬಾ ಅಂದ್ರೆ ಒಳ್ಳೆ ಗೂಡ್ ಪಾರ್ಟಿನೇ ಆಗಿರ್ತಾರೆ. ಸರಿ ಸರಿ, ಮೊದ್ಲು ಅವಳು ಹೇಳಿರೋ ಆಫೀಸ್ಗೆ ಹೋಗಿ ಫೋನ್ ಕೊಟ್ಟು ಒಳ್ಳೆಯವ್ರಾಗೋಣ. ಆಮೇಲೆ ದುಡ್ಡಿನ ಮಳೆ ತಾನಾಗಿ ಸುರಿಯುತ್ತೆ. ಓಕೆ, ಬಾ ಹೋಗೋಣ. ರತ್ನಮ್ಮ ಬನ್ನಿ. ಕಾಫಿ ಕುಡಿತೀರಾ? ಕಾಫಿ ಮಾಡ್ಕೊಳ್ಳ? ಬೇಡ ಕಣ್ರಮ್ಮ, ಪರವಾಗಿಲ್ಲ. ಏನಾಯ್ತು ರತ್ನಮ್ಮ? ಈಗ ಶಾಂತಮ್ಮ ಇದ್ದಿದ್ರೆ ನಿಮ್ ತರನೇ ಮಾಡ್ತಿದ್ಲು. ನನ್ನ ಈ ಮನೆಯಿಂದ ಹೋಗಕ್ ಬಿಡ್ತಿರ್ಲಿಲ್ಲ, ನಿಮ್ ತರನೇ ತಡೀತಿದ್ಲು. ನೆನ್ನೆ ಎಲ್ರೂ ಹೋಗು ಅಂದಾಗ ಅದೇ ನೆನ್ಪಾಗಿದ್ ನನಗೆ. ನೀವು ಹಾಗೆ ಮಾಡಿದ್ರಿ. ಈ ಶಾಂತಿ ನಿವಾಸನ ಬಿಟ್ಟು ನಾನು ಹೇಗಮ್ಮ ಹೋಗ್ಲಿ? ಹೋಗಿ ಹೇಗ್ ಜೀವನ ಮಾಡ್ಲಿ? ನಿಮ್ಮಿಂದ ನನ್ನ ಉಸಿರು ವಾಪಸ್ ಬಂತು ಕಣಮ್ಮ. ಇರ್ಲಿ ರತ್ನಮ್ಮ, ನಿಮ್ ಶಾಂತಿ ಮಾತ್ರ ಒಳ್ಳೇದ್ ಮಾಡೋದಾ? ಈ ಅರ್ಚನಾ ಒಳ್ಳೇದ್ ಮಾಡಕ್ಕಾಗಲ್ವಾ? ಯಾರೇನಾದ್ರೂ ತಿಳ್ಕೊಳ್ಳಿ ಕಣಮ್ಮ, ನನ್ನ ಪಾಲ್ಗಂತೂ ನೀವ್ ಅರ್ಚನಮ್ಮ ಅಲ್ಲ, ನಮ್ ಶಾಂತಮ್ಮ. ನನ್ನ ಪಾಲ್ಗಂತೂ ನೀವ್ ಅರ್ಚನಮ್ಮ ಅಲ್ಲ, ನಮ್ ಶಾಂತಮ್ಮ. ಅವಳು ನನ್ನ ಕಣ್ಮಣಿ ಕಣಮ್ಮ. ನೆನ್ನೆ ಅವಳೇ ನಿಮ್ ರೂಪದಲ್ಲಿ ಬಂದು ನಾನು ಹೋಗೋದನ್ನ ತಡೆದ್ಲೋ ಏನೋ,
ಯಾರಿಗ್ ಗೊತ್ತು? ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬರ್ಲಿಲ್ಲ ಗೊತ್ತಾ? ಯಾಕೆ? ಇಲ್ಲಿ ನಡೆದಿದ್ದ ಘಟನೆಯಿಂದ ಆ ಸಂತೋಷದಲ್ಲಿ ನನಗೆ ನಿದ್ದೆನೇ ಬರ್ಲಿಲ್ಲ. ನೀವು ತಡಿದೇ ಹೋಗಿದ್ದಿದ್ರೆ, ಈ ಮನೆಗೆ ಮತ್ತೆ ಬರಕ್ಕಾಗ್ದೆ ಹೋಗಿದ್ದಿದ್ರೆ ಈ ರತ್ನಮ್ಮನ ಉಸಿರೇ ನಿಂತೋಗ್ತಿತ್ತು ಕಣಮ್ಮ. ಅಯ್ಯೋ ಬಿಡ್ತು ಅನ್ನಿ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನೋಡಿ, ಇನ್ನೊಂದ್ಸಲ ನನ್ನ ಎದುರುಗಡೆ ಆ ಥರ ಎಲ್ಲ ಮಾತಾಡಬಾರ್ದು, ಅರ್ಥ ಆಯ್ತಾ? ಇಲ್ಲ ಕಣಮ್ಮ, ಇಲ್ಲ ಇಲ್ಲ, ಅಡಕ್ಕಿಲ್ಲ, ಹಂಗೆಲ್ಲ ಮಾತಾಡಕ್ಕಿಲ್ಲ. ನೀವ್ ಹೀಗಿದ್ರೇನೆ ನಿಮ್ಮನ್ನ ರತ್ನಮ್ಮ ಅಂತ ಕರೆಯೋದಕ್ಕಾಗೋದು. ರತ್ನಮ್ಮ ಅವ್ರೇ, ನಾನು ಇವತ್ತು ನೆನ್ನೆಯಿಂದ ನೋಡ್ತಿದ್ದೀನ ನಿಮ್ನ. ಅದೇಪ, ನಾವು ನಿಮ್ ಮನೆಗೆ ಹೆಣ್ ಕೇಳಕ್ ಬಂದಾಗಿಂದ ನೋಡ್ತಾ ಇದ್ಯಾ ನೀನು. ರತ್ನಮ್ಮ, ನೀವು ಒಳ್ಳೆ ಮನ್ಸಿಂದ ಒಳ್ಳೇದಾಗ್ಲಿ ಅಂತ ಮಾಡಿದ್ದೀರಾ. ಆ ಉದ್ದೇಶ ಚೆನ್ನಾಗಿರೋದಕ್ಕೇನೆ ನಾನ್ ನಿಮ್ ಪರವಾಗಿ ನಿಂತಿದ್ದು. ಶಾಂತಿ ಅವ್ರ ಈ ಪರಿಸ್ಥಿತಿನಲ್ಲಿ ಏನ್ ಮಾಡ್ತಿದ್ರು, ನಾನು ಅದನ್ನೇ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಶಾಂತಿಮಾ. ಅಕ್ಕ, ಏನ್ ಶಾಂತಿ ಅಂತಿದ್ದೀರಾ? ಅಲ್ಲ, ಈಗ ತಾನೇ ನೀನೇ ಅಂದ್ಯಲ್ಲ ಶಾಂತಿಮಾ ಥರನೇ ನೋಡ್ಬೋದು ಅಂತ, ಅದಕ್ಕೆ ಹಾಗಂದೆ. ನೋಡು, ಈ ಕ್ಷಣದಿಂದ ನಾನು ನಿನ್ನ ಶಾಂತಿಮಾ ಅಂತಾನೆ ಅನ್ಕೊಂತೀನಿ. ಅಕ್ಕ, ನೀವ್ ಬೇರೆ ಸುಮ್ನಿರಿ. ಆ ಮಂತ್ರ ಕೇಳಿಸ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನಾನ್ ಬರೀ 2 ದಿನಕ್ಕಿರ್ತೀನಿ ಅಷ್ಟೇ ಅಕ್ಕ. ಹೌದು, ಪಾಪ ನಿಮ್ಮಣ್ಣ ಬೇರೆ ತುಂಬಾ ಬೇಜಾರ್ ಮಾಡ್ಕೊಂಡು ಹೋದ್ರು ಅಲ್ಲ. ಏನಿಲ್ಲ, ಅಣ್ಣನ ಮನೆಗ್ ಹೋಗಿ ರಾತ್ರಿ ಸಮಾಧಾನ ಮಾಡ್ಬಂದೆ. ಏನು, ರಾತ್ರಿ ಹೋಗಿದ್ರಾ? ಹೋಗಿದ್ನಲ್ಲ, ರಾಘವ್ ಮಲ್ಗದ್ಮೇಲೆ. ಅಣ್ಣ ಏನಾದ್ರೂ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರಾ? ಇಲ್ಲ, ಆತರ ಏನಿಲ್ಲ, ಮಗು ವಿಚಾರ ಅಲ್ವಾ, ಅದಕ್ಕೆ ಇನ್ನೊಂದ್ 2-3 ದಿನ ಇದ್ದೆ ಬಾ ಅಂತ ಹೇಳ್ದ. ಸದ್ಯ ಹಂಗಾರೆ ಈ ಖುಷಿಗೆ ನಾನು ಪಾಯಸ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಇರಿ. ಥ್ಯಾಂಕ್ಸ್ ಅರ್ಚನಾ. ಇಟ್ಸ್ ಓಕೆ. ಓಹೋ, ಅರ್ಚನನ್ನೇ ಇವರು ಶಾಂತಿ ಅಂತ ಅನ್ಕೊಳ್ತಿದಾರಾ? ನಿಮ್ಮನ್ ಬಿಟ್ರೆ ಅರ್ಚನನ್ನ ಶಾಂತಿನ್ ಮಾಡಿ ನನ್ ಜಗದಲ್ಲಿ ತಂದು ಕೂರಿಸ್ತೀರಾ, ಆಮೇಲೆ ನನ್ನನ್ನೇ ಈ ಮನೆಯಿಂದ ಹೊರಗಡೆ ಹಾಕಿದ್ರು ಹಾಕ್ತೀರಾ. ಇದು ನನ್ನ ಮನೆ. ನಾನ್ ನೋಡಿದ್ರೆ ಬೇರೆಯವ್ರ ತರ ಇದ್ದೀನಿಲ್ಲಿ. ನಮ್ಮನೇಲಿ ನಾನ್ ಯಾವಾಗ ನಾನಾಗಿರೋದು? ಆ ರೀತಿ ನಡೆಯೋದಕ್ಕೆ ಈ ಮಂತ್ರ ಯಾವತ್ತೂ ಬಿಡಲ್ಲ. ನೀವು ಬರೀ ದಸರಾ ಗೊಂಬೆಗಳು ಕಂಡ್ರೆ, ನಿಮ್ಮನ್ನ ಆಡ್ಸೋ ಸೂತ್ರಧಾರಿ ಈ ಮಂತ್ರನೇ. ಅರ್ಚನಾ, ನೀನ್ ಆದಷ್ಟು ಬೇಗ ಸಿಕ್ಬಿಟ್ರೆ ನಿನ್ನ ಅಣ್ಣಂಗೊಪ್ಸಿ ಇಲ್ಲೇ ಶಾಂತಿ ನಿವಾಸದಲ್ಲಿ ನನ್ನ ಮನೇಲಿ ನಾನಿರ್ಬೇಕು. ನಿನ್ನಿಂದ ಶುರು ಇದು ಶಿವಲೀಲೆ, ನೀನೇನೆ ಮುಗಿಸು ಈ ಕಡು ಜ್ವಾಲೆ. ನಿನ್ನಿಂದ ಶುರು ಇದು ಶಿವ